ಎಲ್ಲರಿಗೂ ನಮಸ್ಕಾರ. ಇದು ಎನಿಮಲ್ ಕಿಂಗ್ಡಮ್ನ ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಬಗ್ಗೆ ಓದಿದ್ವಿ. ಇನ್ ದಟ್ ವಿ ಆರ್ ಕಂಪ್ಲೀಟೆಡ್ ದ ಲೆವೆಲ್ ಆಫ್ ಆರ್ಗನೈಸೇಷನ್, ಹೌ ದ ಟಿಶ್ಯೂಸ್ ಆರ್ ಅರೇಂಜ್ ಇನ್ ಅವರ್ ಬಾಡಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸಿಮೆಟ್ರಿ. So let's try to understand what is symmetry. So symmetry, it is an arrangement of a similar body parts on the sides of a main axis of the body. If we are dividing an organism into two parts imaginarily, if we are getting a similar body parts, so that arrangement we call symmetry. ಇಫ್ ನೀವು ಯಾವುದೇ ಒಂದು ಜೀವಿಯನ್ನು ಇಮ್ಯಾಜಿನರಿಯಾಗಿ ನೀವು ಕಟ್ ಮಾಡಿದ್ರಿ ಅಂದರೆ ನಮಗೆ ಸಿಗುವಂತಹ ಪೀಸ್ಗಳು ಸೇಮ್ ಇದ್ದರೆ, ನೋಡೋದಕ್ಕೆ ಸೇಮ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಸಿಮೆಟ್ರಿ. ಸಿಮೆಟ್ರಿ ಮೀನ್ಸ್ ಸೇಮ್. ಸೊ the animals are two types based on a symmetry. So based on a symmetry, the animals are divided into two types: asymmetrical symmetry, then symmetrical. Asymmetrical symmetry, name itself indicating the bodies cannot divided into two similar parts. So if ನೀವು ಆರ್ಗನಿಸಮಿಗೆ ಡಿವೈಡ್ ಮಾಡಿದರೆ whatever the pieces we are getting, so those pieces are not same. ಕಟ್ ಮಾಡಿದರೆ ನಮಗೇನು ಪೀಸಸ್ ಸಿಗುತ್ತಲ್ಲ ಆ ಪೀಸಸ್ಗಳು ಸೇಮ್ ಇರುವುದಿಲ್ಲ. ಸೊ ಈ ಇಮೇಜಲ್ಲಿ ನೋಡಿ ನೀವು, ಸೊ ಸಿ ದಿಸ್ ಡಯಾಗ್ರಾಮ್, ಇಟ್ ಈಸ್ ಅ ಸ್ಪಾಂಜ್ ಬಿಲಾಂಗ್ಸ್ ಟು ಪೋರಿಫೆರಾ. an imaginary line drawn here, so we are getting two piece here, halves here, and these halves are not identical at all. These are not same. ನೋಡಲಿಕ್ಕೆ ಇವೆರಡು ಸೇಮ್ ಇಲ್ಲ. ಸೊ ಅದಕ್ಕಾಗಿ ಇವನ್ನು ನಾವೇನಂತ ಕರಿತೀವಿ? ಅಸಿಮೆಟ್ರಿಕಲ್ ಸಿಮೆಟ್ರಿ. ಸೊ ಅಸಿಮೆಟ್ರಿಕಲ್ ಸಿಮೆಟ್ರಿಗೆ ಎಕ್ಸಾಂಪಲ್ಲು ಮೋಸ್ಟ್ ಆಫ್ ದ ಪೊರಿಫೆರನ್ಸ್ ಆ್ಯಂಡ್ ದ ಸ್ನೇಲ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಅಸಿಮೆಟ್ರಿಕಲ್ symmetry. Asymmetrical nothing but, so if we imaginarily divide an organism, we are not getting a equal piece. if ನಾವು ಇಮ್ಯಾಜಿನರಿ ಆಗಿ ಎನಿಮಲನ್ನು ಡಿವೈಡ್ ಮಾಡಿದರೆ ನನಗೆ ಈಕ್ವಲ್ ಪೀಸ್ ದೊರೆಯುವುದಿಲ್ಲ, ಸೇಮ್ ಪೀಸ್ ದೊರೆಯುವುದಿಲ್ಲ. ಅದನ್ನು ನಾವು ಅಸಿಮೆಟ್ರಿಕಲ್ ಸಿಮೆಟ್ರಿ ಅಂತೀವಿ. ದೆನ್ ಸೆಕೆಂಡ್ ಒನ್, ಸಿಮೆಟ್ರಿಕಲ್. ಸೊ ಸಿಮೆಟ್ರಿಕಲ್, ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ದ ಬಾಡಿ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಸಿಮಿಲರ್ ಪಾರ್ಟ್ಸ್. ಇಫ್ ನಾವು ಆರ್ಗ್ಯಾನಿಸಮ್ಗೆ ಕಟ್ ಮಾಡಿದ್ರೆ ಇಮ್ಯಾಜಿನರಿಲಿ ನನಗೆ ಟೂ ಸಿಮಿಲರ್ ಪಾರ್ಟ್ಸ್ ಸಿಗುತ್ತೆ. ಸೊ ಎಕ್ಸಾಂಪಲ್, ಸೀಸ್ ದ ಡಯಾಗ್ರಾಮ್ ಆಫ್ ಅ ಹುಮನ್. ಇಫ್ ವಿ ಡಿವೈಡ್ ದ ಹುಮನ್ like this imaginary line, so the two pieces are, the two halves are same. So here one eye is there, one eye, half nose, one hand here, one hand here, means the right piece it is looks same as the left piece. ಸೊ ರೈಟ್ ಪೀಸ್ ನೋಡೋದಕ್ಕೆ ಲೆಫ್ಟ್ ಪೀಸ್ ಹಂಗೆ ಸೇಮ್ ಇರುತ್ತೆ. ಸೊ ಡಿವೈಡ್ ಮಾಡಿದ್ಮೇಲೆ ನನಗೆ ಏನು ಪೀಸ್ ಸಿಗುತ್ತಲ್ಲ ಆ ಎರಡೂ ಪೀಸ್ಗಳು ಸೇಮ್ ಇರುತ್ತೆ. ಆ ಟೈಪ್ ಸೇಮ್ ಇದ್ದರೆ ಅವುಗಳನ್ನು ನಾವು ಏನಂತ ಕರಿಬೇಕು? ಸಿಮೆಟ್ರಿಕಲ್ ಎನಿಮಲ್ಸ್ ಎಂದು ಕರೆಯುತ್ತೇವೆ. ಸೊ ಬೇಸ್ಡ್ ಆನ್ ಸಿಮೆಟ್ರಿ ಎನಿಮಲ್ಸ್ಗೆ ನಾವು ಎರಡು ಕ್ಯಾಟಗರಿ ಮಾಡಿದ್ವಿ: ಅಸಿಮೆಟ್ರಿಕಲ್ ಸಿಮೆಟ್ರಿ ಆ್ಯಂಡ್ ಸಿಮೆಟ್ರಿಕಲ್ ಸಿಮೆಟ್ರಿ. So here the symmetry is two types. So symmetry is a two type: radial symmetry and bilateral symmetry. So radial symmetry means, so the body can be divided into equal halves by any vertical plane along a central axis of the body. ಮೀನ್ಸ್ ಬಾಡಿಯನ್ನು ನಾವು ಹೆಂಗೂ ಕಟ್ ಮಾಡ್ಬೋದು, ಈಕ್ವಲ್ ಪೀಸಾಗಿ ಕಟ್ ಮಾಡ್ಬೋದು. ಹೆಂಗೂ ನೀವು ಇಮ್ಯಾಜಿನರಿ ಲೈನ್ ಡ್ರಾ ಮಾಡಿ, ಮೀನ್ಸ್ ಎನಿ ವರ್ಟಿಕಲ್ ಪ್ಲೇನ್ ಡ್ರಾ ಮಾಡಿ ನಾವು ಎನಿಮಲ್ಸನ್ನು ಈಕ್ವಲ್ ಪೀಸಾಗಿ ಡಿವೈಡ್ ಮಾಡ್ಬೋದು. ಸೊ ಹಿಯರ್ ಒನ್ ವರ್ಟಿಕಲ್ ಲೈನ್ ಈಸ್ ದೇರ್ ಆ್ಯಂಡ್ ಹಿಯರ್ ಒನ್ ವರ್ಟಿಕಲ್ ಲೈನ್ ಈಸ್ ದೇರ್. ಸೊ ಇಮ್ಯಾಜಿನರಿ ಲೈನ್ಸ್ ಆರ್ ದೇರ್. ಸೊ ಹೆಂಗೂ ಕಟ್ ಮಾಡಿರಿ ನಮಗೆ ಈಕ್ವಲ್ ಪೀಸ್ ಸಿಗುತ್ತೆ. ಲೈಕ್ ಆ್ಯಪಲ್, ನೀವು ಆ್ಯಪಲ್ ತೊಗೊಳ್ಳಿ, ಆ್ಯಪಲನ್ನು ಹಿಂಗೆ ಕಟ್ ಮಾಡಿ ಈಕ್ವಲ್ ಪೀಸ್ ಸಿಗುತ್ತೆ. ಆಮೇಲೆ ಇದಕ್ಕೆ ಸೈಡಿಗೆ ಕಟ್ ಮಾಡಿ ಈಕ್ವಲ್ ಪೀಸು. ಸೊ ನೀವು ಹೆಂಗೂ ಕಟ್ ಮಾಡಿದರೆ ನಮಗೆ ಈಕ್ವಲ್ ಪೀಸ್ ಸಿಗುತ್ತಾ? ಸೊ ಹೆಂಗೆ ಕಟ್ ಮಾಡಿದರೆ ನಮಗೆ ಈಕ್ವಲ್ ಪೀಸ್ ಸಿಗುತ್ತಲ್ಲ ಆ ಆರ್ಗನಿಸಮನ್ನು ನಾವು ರೇಡಿಯಲ್ ಸಿಮೆಟ್ರಿ ಅಂತ ಕರಿತೀವಿ. ಸೊ ದ ಬಾಡಿ ಕ್ಯಾನ್ ಬಿ ಡಿವೈಡೆಡ್ ಇಂಟು ಈಕ್ವಲ್ ಹಾಫ್ಸ್ ಬೈ ಎನಿ ವರ್ಟಿಕಲ್ ಪ್ಲೇನ್ ಅಲಾಂಗ್ ದ ಸೆಂಟ್ರಲ್ ಆಕ್ಸಿಸ್. ಸೊ ಹೆಂಗೂ ಮಾಡಿ ಏನೂ ಮಾಡಿ ಸೆಂಟ್ರಲ್ ಎಕ್ಸಿಸ್ ಇಟ್ಕೊಂಡು ನಾವು ವರ್ಟಿಕಲ್ ಲೈನಲ್ಲಿ ಕಟ್ ಮಾಡಿವೆ ಅಂದರೆ ನಮಗೆ ಈಕ್ವಲ್ ಪೀಸ್ಗಳು ಸಿಗುತ್ತೆ. ಅದನ್ನು ನಾವೇನಂತ ಕರಿಬೇಕು? ರೇಡಿಯಲ್ ಸಿಮೆಟ್ರಿ ಅಂತ ಕರಿತೀವಿ. ಸೊ ಇದು ಗ್ಲಾಸ್, ಸೊ ವಾಟರ್ ಗ್ಲಾಸ್ ಇಯರ್. ಸೊ ಒಂದು ಲೈನ್ ಈ ಟೈಪ್ ಕಟ್ ಮಾಡಿದ್ವಿ, ಹಿಂಗೆ ಸೈಡಿಗೆ ಕಟ್ ಮಾಡೀವಿ, ಇನ್ನೊಂದು ಲೈನು ಹಿಂಗೆ ಸೈಡಿಗೆ ಕಟ್ ಮಾಡೀವಿ. ಸೊ ವಾಟ್ ಎವರ್ ದಿ ಪೀಸಸ್ ಆರ್ ದೇರ್, ದೋಸ್ ಪೀಸಸ್ ಆರ್
ಸೇಮ್. ಸೊ ನೋಡಲಿಕ್ಕೆ ನೀವು ಹೆಂಗೆ ಕಟ್ ಮಾಡಿದ್ರು ನಮ್ಮ ಪೀಸಸ್ ಏನಿರುತ್ತಲ್ಲ ಅವು ನೋಡಲಿಕ್ಕೆ ಸೇಮ್ ಸಿಗುತ್ತೆ. ಆ ಟೈಪ್ ಸಿಕ್ಕರೆ ಅವರನ್ನು ನಾವು ರೇಡಿಯಲ್ ಸಿಮೆಟ್ರಿಕಲ್ ಅಂತ ಕರೆಯುತ್ತೇವೆ. ಸೊ ಎಕ್ಸಾಂಪಲ್, ಸಮ್ ಪೊರಿಫೆರನ್ಸ್ ಆ್ಯಂಡ್ ನಿಡೇರಿಯಸ್ ನಥಿಂಗ್ ಬಟ್ ಸಿಲಿಂಡ್ರೇಟ್ಸ್, ಟಿನೋಫೋರ್ಸ್ ಆ್ಯಂಡ್ ಎಕ್ಯಾನೋಡರ್ಮೇಟ್ಸ್. ಸೊ ಸ್ಪೆಷಲಿ ಎಕ್ಯಾನೋಡರ್ಮೇಟ್ ಅಡಲ್ಟಲ್ಲಿ ನಾವು ನೋಡ್ತೀವಿ, ಲಾರ್ವೆ ಸ್ಟೇಜಲ್ಲೆಲ್ಲ ಅಡಲ್ಟಲ್ಲಿ ನಾವು ರೇಡಿಯಲ್ ಸಿಮೆಟ್ರಿಯನ್ನು ಕಾಣ್ತೀವಿ. ಸೊ ದಿಸ್ ಈಸ್ ಫಸ್ಟ್ ಟೈಪ್ ಆಫ್ ಸಿಮೆಟ್ರಿ, ರೇಡಿಯಲ್ ಸಿಮೆಟ್ರಿ. ಆ್ಯಂಡ್ ಸೆಕೆಂಡ್ ಒನ್, bilateral symmetry. Here the body is divided into right and left halves in only one plane. ಎಟ್ ಓನ್ಲಿ ಒನ್ ಪ್ಲೇನಲ್ಲಿ ನಾವು ಎನಿಮಲನ್ನು 2 ಐಡೆಂಟಿಕಲ್ ಪೀಸ್ ಆಗಿ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಹುಮನನ್ನೇ ನೋಡಿ. ಸೊ ಹುಮನ್ ತೊಗೊಂಡು ಹುಮನನ್ನು ಹಿಂಗೆ ಕಟ್ ಮಾಡಿದರೆ ಈ ಕಡೆ ಈಕ್ವಲ್ ಪೀಸ್ ಬರುತ್ತೆ, ನಮಗೆ ಈ ಕಡೆ ಈಕ್ವಲ್ ಪೀಸ್ ಬರುತ್ತೆ. ಅದೇ ಹುಮನನ್ನು ನೀವು ಸೆಂಟರಲ್ಲಿ ಕಟ್ ಮಾಡಿದರೆ ಎರಡೂ ಈಕ್ವಲ್ ಪೀಸ್, ಸೇಮ್ ಪೀಸ್ ಇರುವುದಿಲ್ಲ. ಸೊ ಇಲ್ಲಿ ಸೇಮ್ ಪೀಸ್ ಸಿಗುತ್ತಾ, ಇಲ್ಲಿ ಸೇಮ್ ಪೀಸ್ ಸಿಗುವುದಿಲ್ಲ. ಸೊ ಇಲ್ಲಿ ವರ್ಟಿಕಲ್ ಲೈನ್ ಚೇಂಜ್ ಮಾಡಿದ್ವಿ ನಾವು. ಸೊ ಈ ವರ್ಟಿಕಲ್ ಲೈನ್ ಎಟ್ ಓನ್ಲಿ ಒನ್ ಪ್ಲೇನಲ್ಲಿ, ಈ ಪ್ಲೇನಲ್ಲಿನೇ ಕಟ್ ಮಾಡಿದರೆ ನನಗೆ ಈಕ್ವಲ್ ಪೀಸ್ ದೊರೀತಿದ್ವಾ, ಸೇಮ್ ಪೀಸ್ ಸಿಗ್ತಿದ್ವಾ. ಸೊ ಇದನ್ನು ನಾವು ಏನಂತ ಕರಿತೀವಿ, ನಾವು ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಎಂದು ಕರೆಯುತ್ತೇವೆ. ಈಗ ನೋಡಿರಿ, ಇಲ್ಲಿ ಎಕ್ಸಾಂಪಲ್ನಲ್ಲಿ ನೋಡಿರಿ ಪ್ರೌನ್. ಸೊ ಪ್ರೌನನ್ನು ನಾವು ಈ ರೀತಿ ಕಟ್ ಮಾಡಿದ್ವಿ. ಸೊ ಈ ಪೀಸು ಸೇಮ್ ಸಿಗುತ್ತೆ, ಆ ಕಡೆ ಪೀಸು ನಮಗೆ ಸೇಮ್ ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ಅ ಸ್ಪೂನ್. ಇಲ್ಲೂ ನೋಡಿ, ನೀವು ಈ ಟೈಪ್ ಕಟ್ ಮಾಡಿದ್ರಿ, ಆ ಕಡೆ ಸೇಮ್ ಪೀಸು, ಈ ಕಡೆ ಸೇಮ್ ಪೀಸು. ಅದೇ ನಾ ಈ ಟೈಪ್ ಕಟ್ ಮಾಡಿದರೆ, ಸೆಂಟರಲ್ಲಿ ಅಡ್ಡ ಕಟ್ ಮಾಡಿದರೆ ನೋಡಿ, ಇದು ಪೀಸ್ ಡಿಫ್ರೆಂಟ್, ಇದು ಪೀಸ್ ಡಿಫ್ರೆಂಟ್, ದೇ ಆರ್ ನಾಟ್ ಸೇಮ್, ಸಿಮಿಲರ್ ಇಲ್ಲ. ಅದೇ ಇದನ್ನು ನೀವು ಈ ಟೈಪ್ ಕಟ್ ಮಾಡಿ, ಈ ಪೀಸು ಸೇಮ್ ಇಲ್ಲ, ಈ ಪೀಸು ಸೇಮ್ ಇಲ್ಲ. ಅಸಿಮೆಟ್ರಿಕಲ್ ಸಿಮೆಟ್ರಿಯಲ್ಲಿ ನೀವು ಹೇಗೂ ಕಟ್ ಮಾಡಿ ಆರ್ಗನಿಸಮ್ ನಮಗೆ ಸೇಮ್ ಪೀಸ್ ಸಿಗ್ತಿತ್ತು. ಬಟ್ ಸಿಮೆಟ್ರಿಕಲ್ ಸಿಮೆಟ್ರಿಯಲ್ಲಿ ಅಟ್ ಓನ್ಲಿ ಒನ್ ಪ್ಲೇನಲ್ಲಿ ಅಷ್ಟೇ ಕಟ್ ಮಾಡಿದರೆ ನಮಗೆ ಸೇಮ್ ಪೀಸಸ್ ಸಿಗುತ್ತೆ. ಸಚ್ ಟೈಪ್ ಆಫ್ ಸಿಮೆಟ್ರಿ ವಿ ಕಾಲ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಹಿಯರ್ ದ ಬಾಡಿ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು ರೈಟ್ ಆ್ಯಂಡ್ ಲೆಫ್ಟ್ ಹಾಲ್ಸ್ in only one plane. So example for this one, platyhelminthes to quadrate except adult echinodermites. ಸೊ ಅಡಲ್ಟ್ ಎಕೆನೋಡರ್ಮೈಟ್ಸ್ ಬಿಟ್ಟು ಪ್ಲಾಟಿಹೆಲ್ಮೆಂಥಿಸ್ಲಿಂತೆ ಅಸ್ಕೆಲ್ಮೆಂಥಿಸ್ ಬರುತ್ತೆ, ಆಮೇಲೆ ಆರ್ಥೋಪೋಡ ಬರುತ್ತೆ, ಮೊಲುಸ್ಕು, ಎಕೆನೋಡರ್ಮಿಟ್, ಫಿಶಸ್ಸು, ಆ್ಯಂಫಿಬಿಯನ್ಸು, ರೆಪ್ಟೈಲ್ಸು, ಏವ್ಸು ಮತ್ತು ಮ್ಯಾಮಲ್ಸು. ಸೊ ಇವ್ರ ಕಡೆಯೆಲ್ಲ ಟೈಪ್ ಆಫ್ ಸಿಮೆಟ್ರಿ ಈಸ್ ಬೈಲ್ಯಾಟ್ರಲ್ ಸಿಮೆಟ್ರಿ. So then third basis of classification is germinal layers. So germinal layers nothing but these are layers of embryo. So embryo is covered by certain cell, so those cell layer we call germinal layer. So these are the layers of embryo from which all body organs are formed. Germinal layer ಅಂದರೆ ಎಂಬ್ರಿಯೋ ಕೆಲವೊಂದು ಜೀವಕೋಶಗಳಿಂದ ಸುತ್ತುವರಿಯಲ್ಪಟ್ಟಿರ್ತದೆ, ಜೀವಕೋಶಗಳ ಲೇಯರ್ಲಿಂದ. ಸೊ ಆ ಲೇಯರನ್ನು ನಾವು ಜರ್ಮೈನಲ್ ಲೇಯರ್ ಅಂತ ಕರಿತೀವಿ. ಇವುಗಳಿಂದಲೇ ನಮ್ಮ ಜೀವಿಗಳಲ್ಲಿ ಬೇರೆ ಬೇರೆ ಆರ್ಗನ್ಗಳು ಫಾರ್ಮೇಷನ್ ಆಗುತ್ತೆ. ಯೂಶ್ವಲಿ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಸ್ಪರ್ಮು ಓಮ್ ಜೊತೆ ಕಂಬೈನ್ ಆದಮೇಲೆ ಝೈಗೋಟ್ ಕಂಟಿನ್ಯೂಸ್ ಡಿವೈಡ್ ಆಗಿ ಎಂಬ್ರಿಯೋ ಸ್ಮಾಲ್ ಮೈನ್ಯೂಟ್ ಸೆಲ್ಲಿಂದ ಲಾರ್ಜೆಸ್ಟ್ ಕಾಂಪ್ಲೆಕ್ಸ್ ಬಾಡಿ ಫಾರ್ಮೇಷನ್ ಆಗುತ್ತೆ ಇನ್ ಅ ಊಮ್ ಆಫ್ ಅ ಮದರ್. ಸೊ ಇಟ್ ಈಸ್ ಸ್ಪೆಷಲಿ ಇದು ಎದಲಿಂತ ಆಗುತ್ತೆ ಅಂದರೆ ಜರ್ಮೈನಲ್ ಲೇಯರ್ಲಿಂತೆ. ಸೊ ಜರ್ಮೈನಲ್ ಲೇಯರು ನಮ್ಮ ಬಾಡಿ ಆರ್ಗನ್ಸ್ ಫಾರ್ಮೇಷನ್ ಸಲುವಾಗಿ ಹೆಲ್ಪ್ ಮಾಡುತ್ತೆ. ಬೇಸ್ಡ್ ಆನ್ ಅ ನಂಬರ್ ಆಫ್ ಜರ್ಮ್ ಲೇಯರ್. ಸೊ ಎಂಬ್ರಿಯೋನಲ್ಲಿ ಎಷ್ಟು ಜರ್ಮ್ ಲೇಯರ್ ಇವೆ ಅದ್ರ ಮೇಲೆ ದ ಎನಿಮಲ್ಸ್ ಆರ್ 2 ಟೈಪ್ಸ್. ಎನಿಮಲ್ಸನ್ನು ನಾವು 2 ಗ್ರೂಪ್ನಲ್ಲಿ ಡಿವೈಡ್ ಮಾಡ್ತೀವಿ, ಡಿಪ್ಲೋಬ್ಲಾಸ್ಟಿಕ್, ಟ್ರಿಪ್ಲೋಬ್ಲಾಸ್ಟಿಕ್. ಸೊ ಸಿಂಪಲ್ ಸಿ ದ ಡೆಫಿನೇಷನ್. ಡಿಪ್ಲೋಬ್ಲಾಸ್ಟಿಕ್, ಡಿಪ್ಲೋ ಮೀನ್ಸ್ 2, ಬ್ಲಾಸ್ಟಿಕ್ ಮೀನ್ಸ್ ಲೇಯರ್. ಸೊ ಎಂಬ್ರಿಯೋದಲ್ಲಿ ಎಷ್ಟು ಲೇಯರ್ ಇರುತ್ತೆ, 2 ಲೇಯರ್ ಇರುತ್ತೆ. ಟ್ರಿಪ್ಲೋ ನಥಿಂಗ್ ಬಟ್ 3, ಬ್ಲಾಸ್ಟಿಕ್ ಅಂದರೆ ಲೇಯರ್. ಸೊ ಎಂಬ್ರಿಯೋದ ಎಷ್ಟು ಲೇಯರ್ಲಿಂತ ಕವರ್ ಆಗಿರುತ್ತೆ, 3 ಲೇಯರ್ಲಿಂತ ಕವರ್ ಆಗುತ್ತೆ. ಇಫ್ ಎಂಬ್ರಿಯೋ ಕವರ್ಡ್ ವಿತ್ 2 layer, that one we call diploblastic. If embryo covered with 3 layer, so that one we call triploblastic. So like this, based on the presence of number of a germ layer in a embryo, so animals are grouped into 2 categories or 2 types, diploblastic animals and triploblastic animals. Let's study a detail of diploblastic animal and triploblastic animal. So diploblastic animal
they are covered with 2 germ layer. The outer one we call ectoderm and inner one we call endoderm. So the organism, that is embryo, is covered with a 2 layer. Outer one we call ectoderm and inner one endoderm. In between these two, an undifferentiated jelly-like layer is there. So that one we call mesoglia. So in between these two, a jelly-like sticky like layer is there. So that jelly-like layer we call mesoglia. See in the diagram. So outer one, this one we call ectoderm, and center red color is mesoglia, and inner one we call endoderm. So outer one ectoderm, inner one endoderm, and in between these two, an undifferentiated jelly-like substance layer we call mesoglia. And such organisms we call, such animal we call diploblastic animals. So example for this one, Nidaria ctenophora. ಅಂದರೆ ಏನಿಲ್ಲ, ಇಲ್ಲಿ 2 ಲೇಯರ್ಲಿಂತ ಆಗಿರುತ್ತೆ. ಔಟರ್ ಒನ್ನಿಗೆ ನಾವು ಎಕ್ಟೋಡರ್ಮ್ ಅಂತ ಕರಿತೀವಿ, ಇನ್ನರ್ ಒನ್ನಿಗೆ ಎಂಡೋಡರ್ಮ್ ಎಂದು ಕರಿತೀವಿ. ಇವರಿಬ್ಬರ ಸೆಂಟರು ಒಂದು ಅನ್ಡಿಫ್ರೆನ್ಷಿಯೇಟೆಡ್ ಜೆಲ್ಲಿ ಲೈಕ್ ಲೇಯರ್ ಇರುತ್ತೆ. ಈ ಜೆಲ್ಲಿ ಲೈಕ್ ಲೇಯರನ್ನು ನಾವು ಏನಂತ ಕರಿತೀವಿ, ಮಿಸೋಗ್ಲಿಯಾ ಎಂದು ಕರೆಯುತ್ತೇವೆ. So like this, outer one ectoderm, inner one endoderm, and in between these two, undifferentiated mesoglia is there. ಸೊ ಇಂಥ ಆರ್ಗ್ಯಾನಿಸಮನ್ನು ನಾವು ಡಿಪ್ಲೋಬ್ಲಾಸ್ಟಿಕ್ ಎನಿಮಲ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಯಾರಿದ್ದಾರೆ ನೋಡ್ರಿ, ಇವರಿಗೆ ನಿಡೇರಿಯಾ ಏನಿದ್ದಾರೆ ಮತ್ತು ಟೀನೋಫೋರಾ. ಸೊ ಇಬ್ಬರು ಡಿಪ್ಲೋಬ್ಲಾಸ್ಟಿಕ್ ಎನಿಮಲ್ಸ್ಗೆ ಎಕ್ಸಾಂಪಲ್. ದೆನ್ ಕಮ್ ಟು ಟ್ರಿಪ್ಲೋಬ್ಲಾಸ್ಟಿಕ್ ಎನಿಮಲ್. ಟ್ರಿಪ್ಲೋ ಮೀನ್ಸ್ 3, ಬ್ಲಾಸ್ಟಿಕ್ ಅಂದರೆ ಲೇಯರ್ಸ್. ಮೀನ್ಸ್ ಇವ್ರ ಕಡೆ 3 ಎಂಬ್ರಿಯೋ ಕಡೆ 3 ಜರ್ಮ್ ಲೇಯರ್ ಇರುತ್ತೆ. ಆಲ್ರೆಡಿ ವಿ ನೋ ದ್ಯಾಟ್ ಔಟರ್ ಒನ್ನಿಗೆ ಏನಂತ ಕರಿತೀವಿ, ಎಕ್ಟೋಡರ್ಮ್ ಅಂತೀವಿ. ಇನ್ನರ್ ಒನ್ನಿಗೆ ಏನಂತ ಕರಿತೀವಿ ನಾವು, ಮಿಸೋಡರ್ಮ್ ಅಂತೀವಿ. ಇಲ್ಲಿ ಅನ್ಡಿಫ್ರೆನ್ಷಿಯೇಟೆಡ್ ಮಿಸೋಗ್ಲಿಯಾ ಇರುತ್ತಲ್ಲ, ಅದೇ ಮುಂದೆ ಹೈಯರ್ ಆರ್ಗ್ಯಾನಿಸಮ್ ಕಡೆ ವೆಲ್ ಡೆವಲಪ್ಡ್ ಆಗಿ ಮಿಸೋಗ್ಲಿಯಾ ಈಸ್ ಗೆಟ್ ಕನ್ವರ್ಟೆಡ್ ಇಂಟು ಮಿಸೋಡರ್ಮ್ ಆ್ಯಂಡ್ ಇನ್ನರ್ ಒನ್ ವಿ ಕಾಲ್ ಎಂಡೋಡರ್ಮ್. ಅಂದರೆ ಇಲ್ಲಿ ಎನಿಮಲ್ಸು 3 ಲೇಯರ್ಲಿಂತ ಕವರ್ ಆಗಿರುತ್ತೆ. ಇಲ್ಲದಕ್ಕೆ ಹೊರಗಿನ ಲೇಯರ್, ಔಟರ್ ಮೋಸ್ಟ್ ಲೇಯರಿಗೆ ನಾವು ಎಕ್ಟೋಡರ್ಮ್ ಅಂತೀವಿ, ಒಳಗಿನ ಇನ್ನರ್ ಲೇಯರಿಗೆ ಏನಂತ ಕರಿತೀವಿ ನಾವು ಎಂಡೋಡರ್ಮ್ ಅಂತ ಕರಿತೀವಿ. ಇವರಿಬ್ಬರ ಸೆಂಟರು ಇದೇನು ಈ ಸೆಲ್ ಇದೆಯಲ್ಲ, ಈ ಲೇಯರ್ ಇದೆಯಲ್ಲ, ಇದನ್ನು ಏನಂತ ಕರಿತೀವಿ ನಾವು ಮಿಸೋಡರ್ಮ್ ಅಂತ ಕರೆಯುತ್ತೇವೆ. ಫ್ರಮ್ ದೀಸ್ ಲೇಯರ್ ಓನ್ಲಿ, ಈ ಲೇಯರ್ಲಿಂತೆ ನಮ್ಮ ದೇಹದಲ್ಲಿ ಆರ್ಗನ್ಗಳ ಫಾರ್ಮೇಷನ್ ಆಗುತ್ತೆ. ಎಕ್ಸಾಂಪಲ್ಲು ಪ್ಲಾಟಿಹೆಲ್ಮಿಂಥಿಸ್ ಟು ಕಾರ್ಡ್ರೇಟಾ. ಪ್ಲಾಟಿಹೆಲ್ಮಿಸ್ಲಿಂತ ಕಾರ್ಡ್ರೇಟ್ಸ್ ತನಕನೂ ನಾವು ಟ್ರಿಪ್ಲೋಬ್ಲಾಸ್ಟಿಕ್ ಎನಿಮಲ್ಸ್ಗಳೆಂದು ಕರಿತೀವಿ. ದೆನ್ ಫೋರ್ತ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಈಸ್ ಸಿಲೋಮ್. ಸಿಲೋಮ್ ನಥಿಂಗ್, ಬಾಡಿ ಕ್ಯಾವಿಟಿ. ಸೊ ಬಾಡಿ cavity lined by mesoderm, and this cavity is lined by mesoderm. So mesoderm lined cavity is there, this one, see here. So in this in between mesoderm and endoderm, in between these two, an empty space is there. Cavity means empty space, ಖಾಲಿ ಜಾಗ. ಸೊ ಈ ಎಂಟಿ ಸ್ಪೇಸನ್ನು ನಾವೇನಂತ ಕರಿತೀವಿ, ಸಿಲೋಮ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಸಿಲೋಮ್ ಈಸ್ ಲೈನ್ಡ್ ಬೈ, ಸಿ ಹಿಯರ್, ಈ ಸಿಲೋಮ್ ಎದರಿಂದ ಲೈನ್ ಆಗಿದೆ, ದಿಸ್ ಸಿಲೋಮ್ ಈಸ್, ಅಂದರೆ ಈ ಸಿಲೋಮ್, ದಿಸ್ ಪೋರ್ಷನ್, ದಿಸ್ ಸಿಲೋಮ್ ಈಸ್ ಲೈನ್ಡ್ ಬೈ ಮಿಸೋಡರ್ಮ್. ಸೊ ಹಿಯರ್ ಆಲ್ಸೋ ಮಿಸೋಡರ್ಮ್ ಈಸ್ ದೇರ್ ಆ್ಯಂಡ್ ಹಿಯರ್. ಸೊ ಸಿಲೋಮ್ ಈಸ್ ಲೈನ್ಡ್ ಬೈ ಮಿಸೋಡರ್ಮ್. ಆ್ಯಂಡ್ ವಾಟ್ ಈಸ್ ಸಿಲೋಮ್? It is a cavity. It is seen between body wall and gut wall. See in this diagram. It is a gut wall nothing but digestive system, and it is what? Body wall. So in between a body wall and gut wall, an empty space is there. Empty space here, and this empty space, this cavity we called as what? Coelom. ಇದು ಡೈಜೆಸ್ಟಿವ್ ಸಿಸ್ಟಮ್ಮು ಮತ್ತು ಇದು ಬಾಡಿ ವಾಲು, ಇವರಿಬ್ಬರ ಸೆಂಟ್ರಿನ ಎಂಟಿ ಸ್ಪೇಸ್ ಇದೆಯಲ್ಲ, ಈ ಎಂಟಿ ಸ್ಪೇಸನ್ನು ನಾವೇನಂತ ಕರಿತೀವಿ, ನಾವು ಸಿಲೋಮ್ ಅಂತ ಕರಿತೀವಿ. ಸಿಲೋಮ್ ಸಪ್ರೇಟ್ ದ ಮಸಲ್ಸ್ ಆಫ್ ಅ ಗಟ್ ಆ್ಯಂಡ್ ಬಾಡಿ ವಾಲ್. ಸಿಲೋಮು ಮಸಲ್ಸ್ ಆಫ್ ಅ ಗಟ್ ಅಂದರೆ ಗಟ್ಟು ಮತ್ತು ಬಾಡಿ ವಾಲು ಇವರಿಬ್ಬರನ್ನ ಸಪ್ರೇಟ್ ಮಾಡುತ್ತೆ. ಬೇಸ್ಡ್ ಆನ್ ದ ನೇಚರ್ ಆಫ್ ಸಿಲೋಮ್, ಎನಿಮಲ್ಸ್ ಆರ್ 3 ಟೈಪ್ಸ್. ಸೊ ನೇಚರ್ ಆಫ್ ಅ ಸಿಲೋಮ್ನಲ್ಲಿ ಎನಿಮಲ್ಗಳನ್ನು ನಾವು
3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅಸಿಲೋಮೇಟ್, ಸಿಡೋಸಿಲೋಮೇಟ್ ಆ್ಯಂಡ್ ಸಿಲೋಮೇಟ್. ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಅಸಿಲೋಮೇಟ್. ಅಸಿಲೋಮೇಟ್ ಅಂದರೆ ಇವ್ರ ಹತ್ರ ಸಿಲೋಮ್ ಇರಲ್ಲ. ಸೊ ಬಯಾಲಜಿ ಇಂಥ ಸಬ್ಜೆಕ್ಟ್ ಇದೆ, ಇಫ್ ನೀವು ಹೆಡ್ಡಿಂಗನ್ನು ಡಿವೈಡ್ ಮಾಡಿದರೆ ನಮಗೆ ಅದ್ರ ರಿಲೇಟೆಡ್ ಡೆಫಿನೇಷನ್ ಸಿಗುತ್ತೆ. ಇಲ್ಲಿ ನೋಡಿ, ಸಿಲೋಮೇಟ್, ಅಂದರೆ ಆಬ್ಸೆನ್ಸ್, ಸಿಲೋಮೇಟ್ ಅಂದರೆ ಇವ್ರ ಕಡೆ ಏನು ಆಬ್ಸೆಂಟ್ ಇರುತ್ತೆ, ಸಿಲೋಮ್ ಆಬ್ಸೆಂಟ್ ಇರುತ್ತೆ. ಯಾರ ಕಡೆ ಸಿಲೋಮ್ ಆಬ್ಸೆಂಟ್ ಇರುತ್ತೋ ಅವರನ್ನು ನಾವೇನಂತ ಕರಿತೀವಿ, ಸಿಲೋಮೇಟ್ ಅಂತ ಕರಿತೀವಿ. ಸಿಡೋಸಿಲೋಮೇಟ್, ಸೊ ಅನ್ಡಿಫ್ರೆನ್ಷಿಯೇಟೆಡ್ ಸಿಲೋಮ್ ಇಸ್ ದೇರ್. ಸಿಡೋ ಮೀನಿಂಗ್ ಫಾಲ್ಸ್, ಸೊ ಅನ್ಡಿಫ್ರೆನ್ಷಿಯೇಟೆಡ್ ಸಿಲೋಮ್ ಇರುತ್ತೆ. ಲೇಟರ್ ಆನ್ ವಿ ವಿಲ್ ಸ್ಟಡಿ ಇನ್ ಡಿಟೇಲ್. ಸೊ ಅವರನ್ನು ನಾವು ಸಿಡೋಸಿಲೋಮೇಟ್ ಅಂತ ಕರಿತೀವಿ. ಸಿಲೋಮೇಟ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್, ಇವ್ರ ಕಡೆ ಏನಿರುತ್ತೆ, ಸಿಲೋಮ್ ಇರುತ್ತೆ. ಸೊ ಯಾರ ಕಡೆ ಸಿಲೋಮ್ ಇರಲ್ಲ ಅವ್ರು ಅಸಿಲೋಮೇಟು, ಯಾರ ಕಡೆ ಅನ್ಡಿಫ್ರೆನ್ಷಿಯೇಟ್ ಇರುತ್ತೋ ಅದಕ್ಕೆ ಸಿಡೋಸಿಲೋಮೇಟು, ಯಾರ ಕಡೆ ಸಿಲೋಮ್ ಇರುತ್ತೋ ಅವರನ್ನು ಸಿಲೋಮೇಟ್. ಈ ರೀತಿ ಬೇಸ್ಡ್ ಆನ್ ಎ ನೇಚರ್ ಆಫ್ ಎ ಸಿಲೋಮ್, ಎನಿಮಲ್ಸ್ ಆರ್ ಗ್ರೂಪ್ಡ್ ಇಂಟು 3 categories or 3 types: asilomate, pseudocilomate and silomate. See here, asilomate means no silome. The space between silome, nothing but it is a cavity between body wall and gut wall. So here silome is absent, means there is the space between body wall and body cavity is filled with the matrix. That matrix we call parenchyme, filled with the matrix, and that matrix is made up of parenchyme metacell. ಅಂದರೆ ಬಾಡಿ ವಾಲು ಮತ್ತು ಗಟ್ ವಾಲಿನ ಸೆಂಟರು ಎಂಟಿ ಕ್ಯಾವಿಟಿ ಇರುತ್ತಲ್ಲ, ಇವ್ರ ಕಡೆದು ಎಂಟಿ ಕ್ಯಾವಿಟಿ ಇರಲ್ಲ, ಬಾಡಿ ಕ್ಯಾವಿಟಿ ಇರಲ್ಲ. ಆ ಕ್ಯಾವಿಟಿಯಲ್ಲಿ ಮ್ಯಾಟ್ರಿಕ್ಸ್ ಇರುತ್ತೆ, ಆ್ಯಂಡ್ ಆ ಮ್ಯಾಟ್ರಿಕ್ಸ್ ಇದರಿಂದ ಮಾಡಿರುತ್ತಾರೆ, ಪೆರೆನ್ಕೈಮಲಿಂದ ಮಾಡಿರುತ್ತೆ. ಎಕ್ಸಾಂಪಲ್ಲು ಪೊರಿಫೆರಾ ಟು ಪ್ಲಾಟಿಹೆಲ್ಮಿಂಥಸ್, ಪೊರಿಫೆರಾ, ಸಿಲೆಂಟ್ರೇಟಾ, ಕ್ಟಿನೋಫೋರಾ, ಪ್ಲಾಟಿಹೆಲ್ಮಿಂಥಸ್. ಇವ್ರು 4 ಫೈಲಮ್ ಕಡೆ, ಇವ್ರು 4 ಫೈಲಮು ಅಸಿಲೋಮೇಟ್ಸ್ ಆಗಿದ್ದಾರೆ, ಅಂದರೆ ಇವ್ರ ಕಡೆ ಸಿಲೋಮ್ ಆಬ್ಸೆಂಟ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಸಿಡೋಸಿಲೋಮೇಟ್, ಸಿಡೋ ನಥಿಂಗ್ ಬಟ್ ಫಾಲ್ಸ್. ಸೊ ಇವ್ರ ಕಡೆ ಫಾಲ್ಸ್ ಸಿಲೋಮ್ ಇರುತ್ತೆ, ಲೈಕ್ ಸಿ ಹಿಯರ್. ದ ಬಾಡಿ ಕ್ಯಾವಿಟಿ ಈಸ್ ನಾಟ್ ಲೈನ್ಡ್ ಬೈ ಮಿಸೋಡರ್ಮ್. So here body cavity is there, and this body cavity is not lined by mesoderm, and mesoderm is scattered in the form of pouches. See here, so this is a mesoderm. So body cavity is not lined by mesoderm. So see in this image, body cavity is lined by mesoderm, but here the body cavity is not lined by mesoderm, but the mesoderm is present in the form of scattered. ಅಲ್ಲಿ ಇಲ್ಲಿ ನೀವು ನೋಡ್ರಿ, ಕ್ಯಾವಿಟಿಯಲ್ಲಿ ಅಲ್ಲೋ ಇಲ್ಲೋ ಮಿಸೋಡರ್ಮ್ ಏನಾಗಿದೆ, ಪ್ರೆಸೆಂಟ್ ಇದೆ, ಇನ್ ದ ಫಾರ್ಮ್ ಆಫ್ ಸ್ಕ್ಯಾಟರ್ಡಲ್ಲಿ ಪ್ರೆಸೆಂಟ್ ಇದೆ. ಅಂದರೆ ಕ್ಯಾವಿಟಿ ಇದೇ ಥರ ಕಾಣುತ್ತೆ ನಮಗೆ, ಅದ್ರ ಕ್ಯಾವಿಟಿ ಇರಲ್ಲ, ಅದಕ್ಕೆ ನಾವು ಫಾಲ್ಸ್. ಅಂದರೆ ಕ್ಯಾವಿಟಿಯಲ್ಲಿ ಅಲ್ಲಿ ಇಲ್ಲಿ ಮಿಸೋಡರ್ಮ್ಗಳು ಸ್ಪ್ರೆಡ್ ಆಗಿರುತ್ತೆ, ಸ್ಕ್ಯಾಟರ್ಡ್ ಆಗಿರುತ್ತೆ. ಸಚ್ ಟೈಪ್ ಆಫ್ animals we call pseudocilomate. Example for this one is Ascomanthes. And third one, silomate. Silomate means nothing but true silome, means organism having silome here. The silome arises from mesoderm. So silome ಎಲ್ಲಿಂದ ಡೆವಲಪ್ ಆಗಿರುತ್ತೆ, ಮಿಸೋಡರ್ಮ್ಲಿಂದ ಡೆವಲಪ್ ಆಗಿರುತ್ತೆ. And silome is lined by peritoneal layer and filled with a coelomic fluid. ಸೊ ಸಿಲೋಮು ಪೆರಿಟೋನಿಯಲ್ ಲೇಯರಿಂದ ಲೈನ್ ಆಗಿರುತ್ತೆ. ಪೆರಿಟೋನಿಯಲ್ ಲೇಯರು ಮೀನ್ಸ್ ದೀಸ್ ಆರ್ ದಿ ಸೆಲ್ಸ್ ಆರ್ ದಿ ಲೇಯರ್ ದೇ ಕವರ್ ಇಂಟರ್ನಲ್ ಆರ್ಗನ್, ಲೈಕ್ ದಿ ಕವರ್ ಅವರ್ ಸ್ಟಮಕ್. ಇಂಟರ್ನಲ್ ಆರ್ಗನ್ ಕವರಿಗೆ ನಾವು ಪೆರಿಟೋನಿಯಲ್ ಲೇಯರ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಪೆರಿಟೋನಿಯಲ್ ಲೇಯರ್ and filled with the coelom is lined by the peritoneal layer, and coelom is filled with the fluid. That fluid we call coelomic fluid. Example, annelida to chordates. So annelida to chordates, arthropoda, mollusks, cannodermata, fishes, amphibians, aves, reptiles ಮತ್ತು mammals. ಸೊ ಇವ್ರ ಕಡೆ ಎಲ್ಲ ನಾವು ಇವರನ್ನೆಲ್ಲ ನಾವೇನಂತ ಕರಿತೀವಿ, ನಾವು ಸಿಲೋಮೇಟ್. ಇಫ್ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅಸಿಲೋಮೇಟ್ ಅಂದರೆ ಇವ್ರ ಕಡೆ ಸಿಲೋಮ್ ಇರೋದಿಲ್ಲ. ಸಿಡೋಸಿಲೋಮೇಟ್ ಅಂದರೆ ಸಿಲೋಮು ಈಸ್ ನಾಟ್ ಲೈನ್ ಬೈ ಎನಿ ಮಿಸೋಡರ್ಮು ಸ್ಕ್ಯಾಟರ್ಡ್ ಫಾರ್ಮಲ್ಲಿ ಇರುತ್ತೆ, ಅದನ್ನು ನಾವು ಫಾಲ್ಸ್ ಸಿಲೋಮ್ ಎಂದು ಕರಿತೀವಿ. ಸೊ ಎನಿಮಲ್ ವಿತ್ ಫಾಲ್ಸ್ ಸಿಲೋಮ್ ವಿ ಕಾಲ್ ಸಿಡೋಸಿಲೋಮೇಟ್. ಸೊ ಸಿಲೋಮೇಟ್ ಅಂದರೆ ಆರ್ಗ್ಯಾನಿಸಮ್ ಎನಿಮಲ್ ವಿತ್ ಸಿಲೋಮ್, ಇವ್ರ ಕಡೆ ಏನು ಪ್ರೆಸೆಂಟ್ ಇರುತ್ತೆ, ಸಿಲೋಮ್ ಪ್ರೆಸೆಂಟ್ ಇರುತ್ತೆ. ಸೊ ಇವರನ್ನು ನಾವು ಸಿಲೋಮೇಟ್ ಅಂತ ಕರಿತೀವಿ. ಸೊ ಯೂಶ್ವಲಿ ಸಿಲೋಮ್
ಪೆರಿಟೋನಿಯಲ್ ಲೇಯರಿಂದ ಕವರ್ ಆಗಿರುತ್ತೆ ಆ್ಯಂಡ್ ಜನರಲಿ ಮಿಸೋಡರ್ಮ್ನಿಂದ ಅರೈಸ್ ಆಗಿದೆ. ಆ್ಯಂಡ್ ಇದರಲ್ಲಿ ಕ್ಯಾವಿಟಿ ಎಂಟಿ ಸ್ಪೇಸ್ ಇದೆಯಲ್ಲ, ಈ ಎಂಟಿ ಸ್ಪೇಸು ಫ್ಲೂಯಿಡ್ಲಿಂತ ಫೀಲ್ಡ್ ಇದೆ. ದಟ್ ಫ್ಲೂಯಿಡ್ ವಿ ಕಾಲ್ ಸಿಲೋಮಿಕ್ ಫ್ಲೂಯಿಡ್. So function of coelom. The coelom accommodates visceral organ. So already in last slide I told that visceral organ means peritoneal layer means they cover internal organs. So visceral organs is internal organ like lung, heart, internal organs like lung, heart, abdomen, liver, pancreas, intestines. So these we call visceral organs. So coelom is present in visceral organs and the coelomic fluid is there in a visceral organ. Coelomic fluid irutte, coelom idre coelomic fluid. It prevent a friction between visceral organ. So coelomic fluid ಕೆಲಸ ಏನು ಅಂದರೆ ವಿಸ್ರಲ್ ಆರ್ಗನ್ ಸೆಂಟ್ರ್ ಘರ್ಷಣೆ ಆಗಬಾರ್ದು. ಸೊ ಇಟ್ ಪ್ರಿವೆಂಟ್ ಅ ಫ್ರಿಕ್ಷನ್ ಬಿಟ್ವೀನ್ ಅ ವಿಸ್ರಲ್ ಆರ್ಗನ್ ಆ್ಯಂಡ್ ಅಲಾಂಗ್ ವಿತ್ ಇಟ್ ಆ್ಯಕ್ಟ್ ಆಸ್ ಶಾಕ್ ಅಬ್ಸಾರ್ವರ್. ಸೊ they act as shock absorber. If any shock ಏನೇನ ನಮ್ಮ ಇಂಟರ್ನಲ್ ಆರ್ಗನ್ಗೆ ಶಾಕ್ ಆಯಿತು ಅಂದರೆ ಆ ಶಾಕಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಸಿಲೋಮ್ ಹೆಲ್ಪ್ ಮಾಡುತ್ತೆ. ಸೊ ಫಂಕ್ಷನ್ ಆಫ್ ಅ ಸಿಲೋಮ್ ಯೂಶ್ವಲಿ ಇಟ್ ಈಸ್ ಪ್ರೆಸೆಂಟ್ ಇನ್ accommodate nothing but present in cover of visceral organs and coelomic fluid is there that prevent a friction between the visceral organ and it act as shock absorber. So next, a fifth basis of classification is Metamerism. So metamerism, what is metamerism? It is a phenomenon in which the body or organ is externally or internally divided into repeated segments and these segments we call metamers. Say it is arthwa. So body, see here segments are there. So body internally and externally is divided into segment. ಇಂಟರ್ನಲಿನೂ ಮತ್ತು ಎಕ್ಸ್ಟರ್ನಲಿನೂ ನಾವು ರಿಪೀಟೆಡ್ ಸೆಗ್ಮೆಂಟಲ್ಲೇ ಡಿವೈಡ್ ಮಾಡ್ತೀವಿ. ಸೊ ಇಲ್ಲೂ ನೋಡಿ ನೀವು ಈ ಇಮೇಜಲ್ಲೂ ಸೊ ಬಾಡಿ ಮೇಲೆ ಸೆಗ್ಮೆಂಟ್ಸ್ಗಳು ಪ್ರೆಸೆಂಟ್ ಇವೆನಾ. ಸೊ ಈ ಟೈಪು. ಸೊ ಬಾಡಿಯನ್ನು ಇಂಟರ್ನಲಿನೂ ಡಿವೈಡ್ ಮಾಡ್ತೀವಿ, ನಾವು ಎಕ್ಸ್ಟರ್ನಲಿನೂ ಡಿವೈಡ್ ಮಾಡಿರ್ತೀವಿ ರಿಪೀಟೆಡ್ ಸೆಗ್ಮೆಂಟ್ಸ್ ಆಗಿ. ಆ್ಯಂಡ್ ದೋಸ್ ರಿಪೀಟೆಡ್ ಸೆಗ್ಮೆಂಟ್ಸ್ ವಿ ಕಾಲ್ ಮೆಟಾಮರ್ಸ್ ಆ್ಯಂಡ್ ದ ಫೆನಾಮಿನನ್ ವಿ ಕಾಲ್ ಮೆಟಾಮೆರಿಸಮ್. ಸೊ ಇದು ನೀವು ಟ್ರೈನಿಗೂ ಕಂಪೇರ್ ಮಾಡ್ಬೋದು. ಸೊ ಟ್ರೈನಲ್ಲಿ ಬೋಗಿಗಳಿರುತ್ತಲ್ಲ, ಸೊ ಬೋಗಿಯನ್ನು ನಾವು ಎಕ್ಸ್ಟರ್ನಲಿನೂ ಮತ್ತು ಇಂಟರ್ನಲಿನೂ ಡಿವೈಡ್ ಮಾಡಿರ್ತೀವಿ. ಸೊ ಈ ಟೈಪ್ ಬೋಗಿಯನ್ನು ಫುಲ್ ಹೋಲ್ ಟ್ರೈನನ್ನು ನಾವು ಮೆಟಾಮೆರಿಸಮ್ ಅಂತ ಕರಿತೀವಿ ಫೆನಾಮಿನನ್ನು. ಇಫ್ ನಾ ಇದನ್ನು ಒಂದು ಬೋಗಿ ತಗೊಂಡೆ ಅಂದರೆ ಇದನ್ನು ಏನಂತ ಕರಿಬೇಕು ನೀವು, ಮೆಟಾಮರ್ಸ್ ಅಂತ ಕರಿಬೇಕು. ಸೊ ಯಾರ ಕಡೆ ಈ ಫೆನಾಮಿನನ್ ಇದೆ ಅವರನ್ನು ಮೆಟಾಮೆರಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ, ಅವ್ರ ಮೆಟಾಮೆರಿಕ್ ಎನಿಮಲ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಅನಿಲಿಡ್ಸಲ್ಲಿ ಯಾರ ಕಡೆ ನೋಡ್ತೀವಿ, ಇದು ನಾವು ಅರ್ತ್ ಒಂದು ಕಡೆ ಆ್ಯಂಡ್ ಆರ್ಥೋಪೋಡಾ ನೀವು ಬಟರ್ಫ್ಲೈ ನೋಡಿರಿ, ಕಾಕ್ರೋಚ್ ನೋಡಿರಿ ಆ್ಯಂಡ್ ಈವನ್ ನೀವು ಮಾಸ್ಕಿಟೋ ನೋಡಿರಿ. ಇಫ್ ನೀವು ಮಾಸ್ಕಿಟೋ ಕಾಲನ್ನು ಅಬ್ಸರ್ವ್ ಮಾಡಿದ ಮೇಲೆ ಇಟ್ಸ್ ಲುಕ್ ಲೈಕ್ ದಿಸ್. ನೀವು ಅದ್ರ ಲೆಗ್ ಅಬ್ಸರ್ವ್ ಮಾಡಿರಿ ಆ್ಯಂಡ್ ಕಾಕ್ರೋಚ್ ಲೆಗ್ ಅಬ್ಸರ್ವ್ ಮಾಡಿರಿ, ನೀವು ಈ ಟೈಪು ಕಾಣಿಸ್ತಿರುತ್ತಾ. ಸೊ ಇವೆಲ್ಲ ಸೆಗ್ಮೆಂಟ್ಸ್. ಸೊ ಬಾಡಿಯನ್ನು ನಾವು ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿನೂ ರಿಪೀಟೆಡ್ ಸೆಗ್ಮೆಂಟ್ಸಲ್ಲಿ ಡಿವೈಡ್ ಮಾಡ್ತೀವಿ. ಆ್ಯಂಡ್ ದೋಸ್ ಸೆಗ್ಮೆಂಟ್ಸಿಗೆ ನಾವು ಮೆಟಾಮರ್ಸ್ ಅಂದರೆ ಫೆನಾಮಿನನ್ನು ಏನಂತ ಕರಿತೀವಿ, ನಾವು ಮೆಟಾಮೆರಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಎಲ್ಲೇ ನೋಡ್ತೀವಿ ನಾವು ಇದನ್ನು, ಅನಿಲೀಡ್ಸಲ್ಲಿ ಆರ್ಥೋಮಲ್ಲಿ ನೋಡ್ತೀವಿ ಆ್ಯಂಡ್ ಆರ್ಥೋಪೋಡಾ ಕಡೆ ಮೆಟಾಮೆರಿಸಮನ್ನು ನಾವು ನೋಡ್ತೀವಿ. And sixth basis of classification and last basis of classification is notochord. So what is notochord? The notochord, it is mesodermally derived a supporting rod like structure. So while we studying germinal layer ಉದು ಹೊತ್ತಿಗೆ ನಾನು ಹೇಳಿದ್ದೆ ನೋಡ್ರಿ, ಇದರಿಂದ ಆರ್ಗನ್ ಫಾರ್ಮೇಷನ್ ಆಗುತ್ತೆ ಅಂತ. ಔಟರ್ ಒನ್ ಎಕ್ಟೋಡರ್ಮ್, ಇನ್ನರ್ ಒನ್ ಮಿಡಲ್ ಒನ್ ಮಿಸೋಡರ್ಮ್ ಆ್ಯಂಡ್ ಇನ್ನರ್ ಒನ್ ಎಂಡೋಡರ್ಮ್. ಮೀನ್ಸ್ ನೋಟೋಕೋಡ್ ಎಲ್ಲಿಂದ ಡೆವಲಪ್ ಆಗಿದೆ, ಮಿಸೋಡರ್ಮ್ಲಿಂದ ಡೆವಲಪ್ ಆಗಿದೆ. ಸೊ ದಟ್ಸ್ ವೆನ್ ಇಟ್ ಈಸ್ ವಾಟ್ ಮಿಸೋಡರ್ಮಲಿ ಡಿರೈವ್ಡ್ ಸಪೋರ್ಟಿಂಗ್ ರಾಡ್ ಆರ್ ಅ ರಾಡ್ ಲೈಕ್ ಸ್ಟ್ರಕ್ಚರ್. ಸ್ಪೆಷಲಿ ಇಟ್ ಈಸ್ ಫಾರ್ಮ್ಡ್ ಡಾರ್ಸಲ್ ಸೈಡ್ ಡ್ಯೂರಿಂಗ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಇನ್ ಸಮ್ ಎನಿಮಲ್ಸ್. ಡಾರ್ಸಲ್ ಸೈಡ್ ಅಂದರೆ ಹಿಂದ್ಗಡೆ, ಎಂಬ್ರಿಯೋದು ಹಿಂದೆ, ವೆಂಟ್ರಲ್ ಅಂದರೆ ಮುಂದೆ, ಡಾರ್ಸಲ್ ಅಂದರೆ ಹಿಂದೆ. ಸೊ ಎಂಬ್ರಿಯೋದು ಹಿಂದ್ಗಡೆ, ಸಿ ಇಯರ್ ಇಲ್ಲಿ ಪಿಂಕ್ ಲೈನ್ ಇಸ್ ದೇರ್.
ಸೊ ಇದನ್ನು ನಾವು ನೋಟೋಕಾರ್ಡ್ ಅಂತ ಕರಿತೀವಿ. ಇದು ಫಿಟಸ್ ಆಫ್ ಅ ಹುಮನ್. ಸೊ ಹುಮನ್ನ ಇದು ದಿಸ್ ಒನ್ ವಿ ಕಾಲ್ ವೆಂಟ್ರಲ್ಲು. ಈ ಪೋರ್ಷನ್ಗೆ ನಾವು ಡಾರ್ಸಲ್ ಅಂತ ಕರಿತೀವಿ. ಸೊ ಎಂಬ್ರಿಯೋ ಡಾರ್ಸಲ್ ಸೈಡ್ ಕಡೆ ಏನು ಡೆವಲಪ್ ಆಗುತ್ತೆ, ನೋಟೋಕಾರ್ಡ್ ಡೆವಲಪ್ ಆಗುತ್ತೆ. ಇಟ್ ಈಸ್ ಅ ಮೆಸೋಡರ್ಮಲಿ ಡಿರೈವ್ಡ್ a supporting rod-like structure formed dorsal side during embryonic development in some animals. ಸೊ ಎನಿಮಲ್ ವಿತ್ ಅ ನೋಟೋಕಾರ್ಡ್, ಯಾರ ಕಡೆ ನೋಟೋಕಾರ್ಡ್ ಇರುತ್ತೆ ಅವರನ್ನು ನಾವೇನಂತ ಕರಿತೀವಿ, ಕಾರ್ಡ್ರೇಟ್ಸ್ ಅಂತ ಕರಿತೀವಿ. ಯಾರ ಕಡೆ ನೋಟೋಕಾರ್ಡ್ ಇರಲ್ಲ ಅವರನ್ನು ನಾವು ನಾನ್ ಕಾರ್ಡ್ರೇಟ್ಸ್ ಅಂತ ಕರಿತೀವಿ. ನೋಟೋಕಾರ್ಡ್ ಇದ್ದರೆ ಕಾರ್ಡ್ರೇಟ್ಸು, ನೋಟೋಕಾರ್ಡ್ ಇದ್ದಿಲ್ಲ ಅಂದರೆ ನಾನ್ ಕಾರ್ಡ್ರೇಟ್ಸ್. ಸೊ ಬೇಸ್ಡ್ ಆನ್ ಅ ಪ್ರೆಸೆನ್ಸ್ ಆಫ್ ಅ ನೋಟೋಕಾರ್ಡ್ ಎನಿಮಲ್ಸ್ ಡಿವೈಡೆಡ್ ಇಂಟು 2 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ, ಕಾರ್ಡ್ರೇಟ್ಸ್ ಮತ್ತು ನಾನ್ ಕಾರ್ಡ್ರೇಟು. ಕಾರ್ಡ್ರೇಟ್ ಕಡೆ ನೋಟೋಕಾರ್ಡ್ ಇರುತ್ತೆ, ಅದೇ ಮುಂದೆ ಹೋಗಿ ಬೆನ್ನು ಮೂಳೆಯಾಗಿ ಕನ್ವರ್ಟ್ ಆಗ್ತದೆ. ಇಟ್ ಮೀನ್ಸ್ ವರ್ಟಿಬ್ರಲ್ ಕಾಲಮ್ ಆಗುತ್ತೆ ಹುಮನ್ ಕಡೆ. ಆ್ಯಂಡ್ ನಾನ್ ಕಾರ್ಡ್ರೇಟ್ಸು ಇವ್ರ ಕಡೆ ನೋಟೋಕಾರ್ಡ್ ಇರುವುದಿಲ್ಲ. ಸೊ ನಾನ್ ಕಾರ್ಡ್ರೇಟ್ಸಲ್ಲಿ ನಾವು 10 ಫೈಲಮ್ಗಳ ಬಗ್ಗೆ ಓದಬೇಕು, ಕಾರ್ಡ್ರೇಟ್ಸಲ್ಲಿ 11 ಫೈಲಮ್ಗಳ ಬಗ್ಗೆ. 10 ಫೈಲಮ್ ಲಾಸ್ಟ್ ವಿಡಿಯೋಲಿ ನಾವು ತಿಳ್ಕೊಂಡಿವಿ 10 ಫೈಲಮ್ಗಳು ಯಾವ್ಯಾವು ಅಂತೇಳಿ. ಪೊರಿಫೆರಾ, ಟಿನೋಫೋರಾ, ಆಲ್ಸೋ ಕಾಲ್ಡ್ ಸಿಲೆಂಟ್ರೇಟ್, Nidarians also called cylindrids, then Ctenophora, Platyhelminthes, Aschelminthes, Annelids, Arthropoda, Mollusc, Echinodermata, Hemichordata. So these 10 phylum we are going to study under non-chordate in detail in next video. And the chordates has 5 phylum like fishes, amphibians, reptiles, aves and mammals. So we are going to study detail about 10 non-chordate phylum and 5 chordates phylum in next classes. Thank you.